ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನಾನು ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಇದು ಬಂದು ಯಾವ ಭಗವದ್ಗೀತಾ ಶ್ಲೋಕ ಅಲ್ಲ, ಸೊ ಮಂತ್ರ ಅಲ್ಲ. ಇದು ನಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ನಾನು ಏನು ಫೇಸ್ ಮಾಡ್ತಾ ಇದ್ದೀನಿ, ಒನ್ 2 ವೀಕ್ಸಿಂದ ನಾನೇನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ ಅಂತ ಅದ್ರ ಬಗ್ಗೆ ಒಂದು ಶಾರ್ಟ್ ವಿಡಿಯೋ ಮಾಡಿ ಹೇಳೋಣ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಗೈಸ್, ನಿಮಗೆ ಗೊತ್ತಿರೋಂಗೆ ನಾನು ಪಾಸ್ಟ್ 1 ವೀಕಿಂದನೂ ನಾನು ಭಗವದ್ಗೀತಾ ಆಲ್ರೆಡಿ ಕನ್ನಡದಲ್ಲಿ ಓದಿದ್ದೆ ಒಂದು ಸತಿ. ಸೊ ಇವಾಗೂ ಒಂದು ಸತಿ ಓದ್ಬಿಟ್ಟು ಅದರಲ್ಲಿ ಏನು ಮೆಸೇಜ್ ಇದೆ ಆ ಮೆಸೇಜ್ನ ನಾನು ಎಲ್ಲರಿಗೂ ಜನಕ್ಕೆ ತಿಳಿಸ್ಬೇಕಂತ ನಾನೇನು ಮಾಡ್ತಾಯಿದ್ದೀನಿ, ತುಂಬ ಟ್ರೈ ಮಾಡ್ತಾಯಿದ್ದೀನಿ. ಸೊ ಲಾಸ್ಟ್ 2-3 ವೀಡಿಯೋಸ್ ಎಲ್ಲ ನೋಡ್ತಿದ್ದೀರಾ ನೀವು. ನಾನು ಎಲ್ಲ ಭಗವದ್ಗೀತಾದಲ್ಲಿ ಏನಿದೆ ಶ್ಲೋಕ, ಆಮೇಲೆ ಕೃಷ್ಣಂದು ಏನು ಮೆಸೇಜ್ ಇದೆ, ಆಮೇಲೆ ಮಂತ್ರ, ಕೃಷ್ಣನ ಮಂತ್ರಗಳು, ನಾನೇನು ಹೇಳ್ತೀನಿ ಆ ಮಂತ್ರಸ್ ಎಲ್ಲ ಮಂತ್ರ ನಾನು ಜನಕ್ಕೂ ಗೊತ್ತಾಗಲಿ ಅಂದ್ಬಿಟ್ಟು ನಾನು ವೀಡಿಯೋಸ್ ಮಾಡಿ ಯೂಟ್ಯೂಬಲ್ಲಿ ಹಾಕ್ತಾಯಿದ್ದೀನಿ. ಸೊ ನಾನು ಕಂಪ್ಲೀಟಾಗಿ ನನ್ನ ಮೈಂಡ್ ಏನಾಗಿದೆ ಅದ್ರ ಮೇಲೆ ಫೋಕಸ್ ಆಗಿದೆ. ಸೊ ಕಂಪ್ಲೀಟ್ ನಾನು ಏನು ಮಾಡಬೇಕೀಗ, ನೆಕ್ಸ್ಟ್ ಏನು ಹೇಳಬೇಕು ವೀಡಿಯೋದಲ್ಲಿ, ನೆಕ್ಸ್ಟ್ ಯಾವ ಥರ ವೀಡಿಯೋ ಮಾಡಬೇಕು, ಜನರಿಗೆ ಹೆಂಗೆ ಗೊತ್ತಾಗಬೇಕು. ಬಿಕಾಸ್ ಗೈಸ್, ನಿಮಗೆ ಗೊತ್ತಿರೋಂಗೆ ನಾನು ಒಂದು ಸ್ಟೂಡೆಂಟ್ ಅಷ್ಟೇ. ಸೊ ನನಗೇನು ತೀರಾ ತುಂಬ ಎಕ್ಸ್ಪರ್ಟ್ ಎಲ್ಲ ಸ್ಪೀಚ್ ಕೊಡೋದಾಗಲಿ ಮಾತಾಡೋದ್ರಲ್ಲಿ ನಾನು ಇವಾಗ ಕಲಿತಾ ಇದ್ದೀನಿ ಅಷ್ಟೇ. ಮತ್ತು ಹಾಗಾಗಿ ನಾನು ತುಂಬ ಕಷ್ಟಪಡ್ತಾಯಿದ್ದೀನಿ, ಟ್ರೈ ಮಾಡ್ತಾಯಿದ್ದೀನಿ ಹೇಗೆ ಹೇಳೋದು ಅಂತ. ಯಾಕಂದರೆ ನಾನು ಬಂದು ಉತ್ತರ ಕನ್ನಡದಿಂದ, ನನಗದು ಸ್ಪಷ್ಟ ಕನ್ನಡ ಬರಲ್ಲ. ನನಗೆ ಬರೋದದು ಒಂದೊಂದು ಸ್ವಲ್ಪ ಆ್ಯಕ್ಸೆಂಟ್ ಮಿಕ್ಸ್ ಆಗುತ್ತೆ. ಒಂದು ಸ್ವಲ್ಪ ಉತ್ತರ ಕನ್ನಡ ಆ್ಯಕ್ಸೆಂಟ್ ಬರ್ತದೆ, ಹಂಗೆ ಹೋಗ್ತದೆ ಹಿಂಗೆ ಹೋಗ್ತದೆ ಇಂಥೆಲ್ಲ ಬರುತ್ತೆ. ಹಾಗಾಗಿ ನಾನು ಅದೆಲ್ಲ ವೀಡಿಯೋದಲ್ಲಿ ಒಳ್ಳೆ ಕಾಣುತ್ತಾ ಇಲ್ಲೋ ಅಂತಲೂ ಪ್ರತಿ ರೀಟೇಕ್ ಮಾಡಿ ನಾನು ಕಷ್ಟಪಟ್ಟು ಹೇಳ್ತಾ ಇದ್ದೀನಿ. ಸೊ ಇದೆಲ್ಲ ಬಿಟ್ಟರೆ ನಾನು ಕಂಪ್ಲೀಟಾಗಿ ನಾನು ಮೈಂಡ್ ಫೋಕಸ್ ಆಗಿದೆ. ಸೊ ನಾನು ಏನು ಯೂಟ್ಯೂಬ್ ವೀಡಿಯೋದು ಯಾವುದ್ರ ಬಗ್ಗೆ, ಯಾವ ಥರ ನಾನು ದೇವ್ರ ಬಗ್ಗೆ ಹೇಳಬೇಕು, ಈಗ ಯಾವ ಥರ ಹೇಳಬೇಕು, ನಾನು ಯಾವ ಮಂತ್ರ ನೆಕ್ಸ್ಟ್ ಹೇಳಬೇಕು, ಆಮೇಲೆ ಭಗವದ್ಗೀತಾದಲ್ಲಿ ಏನು ಬರೆದಿದೆ ಅದು ಜನರಿಗೆ ಹೆಂಗೆ ಹೇಳೋದು ನಾನು ಅಂದ್ಬಿಟ್ಟು ಭಾಳ ದಿವಸದಿಂದ ಮಾಡ್ತಾಯಿದ್ದೀನಿ. ಸೊ ನಾನೇನು ಮಾಡ್ತಾಯಿದ್ದೀನಿ, ಅದನ್ನೆಲ್ಲ ಮಾಡ್ತಾಯಿದ್ದೀನಿ. ಸೊ ನನ್ನ ಕನಸಲ್ಲಿ ಮೊನ್ನೆ ಏನಾಗಿತ್ತು ಗೈಸ್, ನಾನಂತೂ ಯಾವತ್ತೂ ನಾನು ಸುಳ್ಳು ಹೇಳಲ್ಲ. ಕೃಷ್ಣನ ಬಗ್ಗೆ ನಾನು ಯಾಕೆ ಸುಳ್ಳು ಹೇಳಬೇಕು ನಿಮಗೆಲ್ಲರಿಗೂ. ಸೊ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಿಮಗೂ ಇದೆಲ್ಲ, ನೀವು ಪೂಜೆನ ಸ್ಟಾರ್ಟ್ ಮಾಡಿದರೆ, ನೀವು ಕೃಷ್ಣನ ಭಕ್ತರಾದರೆ ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ ಆಬ್ವಿಯಸ್ಲಿ. ಸೊ ನನ್ನ ಕನಸಲ್ಲಿ ಏನಾಗಿತ್ತು, ನಾನು ಕೃಷ್ಣನ ಬಗ್ಗೆ ಇಷ್ಟೊಂದು ಹರಡ್ತಾ ಇದ್ದೀನಲ್ಲ, ಸೊ ಕೃಷ್ಣನಿಗೆ ನನ್ನ ಮಾತುಗಳು ಎಲ್ಲದು ರೀಚ್ ಆಗಿದೆ ಅಂತ ನನಗೆ ಕನಸಲ್ಲಿ ಕೃಷ್ಣ ಬಂದುಬಿಟ್ಟು ಬಂದು ಅಪ್ಕೊಳ್ತಾ ಇದ್ದಾರೆ. ಹಿಂಗೆ ನನ್ನ ಹತ್ರ ಓಡಿ ಬರ್ತಾ ಇದ್ದಾರೆ. ನಾನು ಒಂದು ಕಡೆ ಇದ್ದೀನಿ, ಅವ್ರು ಅಲ್ಲಿಂದ ಹಿಂಗೆ ಓಡಿ ಬಂದು ನನ್ನ ಹಿಂಗೆ ಹಗ್ ಮಾಡ್ತಿದ್ದಾರೆ ಗೈಸ್. ನನ್ನ ಕನಸಲ್ಲಿ ನಾನು ಕಂಪ್ಲೀಟಾಗಿ ಕರೆಕ್ಟಾಗಿ A to Z ನೆನಪಿದೆ ನನಗೆ, ಡ್ರೀಮ್ ನನಗೇನು ಬಿದ್ದಿತ್ತು ಅಂತ. ಸೊ ಅದು ಮೀನಿಂಗ್ ಏನಂದರೆ, ಕೃಷ್ಣಂಗೆ ನಾನು ಮಾಡ್ತಾ ಇರೋದು ತುಂಬ ಇಷ್ಟ ಆಗಿ ತುಂಬ ಖುಷಿಯಿಂದ ಬಂದು ನನ್ನ ಹಗ್ ಮಾಡ್ತಾ ಇದ್ದಾರೆ. ನನಗೆ ಎಷ್ಟು ಕೈಯೆಲ್ಲ ಒಂಥರ ಕಣ್ಣಲ್ಲಿ ನೀರು ಬರುತ್ತೆ ಗೈಸ್ ನನಗೆ. ಅದೆಲ್ಲ ನೆನೆಸ್ಕೊಂಡ್ರೆ ನನಗೆ ಕೃಷ್ಣನ ಬಗ್ಗೆ ಅಷ್ಟು ಇದೆಲ್ಲ ಫುಲ್ ಗೂಸ್ ಬಂಬ್ ಬರುತ್ತೆ ನನಗೆ. ಅಷ್ಟು ಇದಾಗುತ್ತೆ, ನಾನು ತುಂಬ ಎಮೋಷ್ನಲ್ ಆಗಿಬಿಡ್ತೀನಿ ಕೃಷ್ಣ ಅಂದರೆ. ಸೊ ಅದರಲ್ಲಿ ನನಗೆ ಭಾಳ ಖುಷಿ ಆಯಿತು. ಯಾಕಂದರೆ ನಾನು ಮಾಡ್ತಿರೋದು, ಒಂದು ಯೂಟ್ಯೂಬ್ ವೀಡಿಯೋ ಆಗಿ ವ್ಯೂಸ್ ಬರಬೇಕು, ನಾನು ಫೇಮಸ್ ಆ ಥರ ಏನಿಲ್ಲ. ನಾನು ಏನೋ ಒಂದು ಪಾಸಿಟಿವಿಟಿ, ಒಂದು ಸ್ಪಿರಿಚುವಲ್ ಹಿಂದೂ ಆಗಿ ನಮ್ಮ ಜನರಿಗೂ ಗೊತ್ತಾಗಲಿ ನಾನೇನು ಎಕ್ಸ್ಪೀರಿಯನ್ಸ್ ಮಾಡ್ತಾಯಿದ್ದೀನಿ ರಿಯಲ್ ಡೇ ಟು ಡೇ ಲೈಫಲ್ಲಿ, ಅದನ್ನು ಜನನೂ ಎಕ್ಸ್ಪೀರಿಯನ್ಸ್ ಮಾಡಲಿ, ಜನರೂ ಕೃಷ್ಣನ ಭಕ್ತರಾಗಲಿ, ಆಮೇಲೆ ಅವರಿಗೂ ಯಾವುದೇ ರೀತಿ ಕಷ್ಟ ಇರಲ್ಲ. ಆಮೇಲೆ ಕಷ್ಟ ಬಂದರೂ ಯಾವ ಥರ ಫೇಸ್ ಮಾಡೋಕ್ಕೆ ಅವರಿಗೆ ಎಲ್ಲ ಗೊತ್ತಾಗುತ್ತೆ, ಯಾವ ಥರ ಫೇಸ್ ಮಾಡಬೇಕು, ಆಮೇಲೆ ಯಾವ ಥರ ಇರಬೇಕು ಲೈಫಲ್ಲಿ. ನಾವೇನೇ ತಪ್ಪು ಮಾಡಿರಲಿ, ಎಷ್ಟೇ ದೊಡ್ಡ ತಪ್ಪು ಮಾಡಿದರೂ ಕೃಷ್ಣ ನಮ್ಮನ್ನ ಫೊಗಿವ್ ಮಾಡ್ತಾರೆ. ನಾವು ಕೃಷ್ಣನ ಭಕ್ತರಾದರೆ ಸಾಕು, ನಾವು ಸರೆಂಡರ್ ಆದರೆ ಸಾಕು. ಹಾಗಾಗಿ ನನ್ನ ಕನಸಲ್ಲಿ ಕೃಷ್ಣ ಬಂದು ನನ್ನ ಅಪ್ಕೊಂಡ್ರು. ನಂಗೆ ಭಾಳ ಖುಷಿಯಾಯಿತು. ನನಗೆ ಭಾಳ ಅದನ್ನು ನಾನು ಶೇರ್ ಮಾಡಬೇಕಂತ ನಾನು ಈ ವಿಡಿಯೋನ ಮಾಡಿದ್ದು. ಆಮೇಲೆ ಅದು ಮೊನ್ನೆ ಕನಸು. ಆಮೇಲೆ ನೆನ್ನೆ ಕನಸಲ್ಲಿ ನಾನು ವೃಂದಾವನಲ್ಲಿದ್ದೆ. ಸೊ ನಾನು ಈಗ UK ನಾನು ಆಲ್ವೇಸ್ ನನ್ನ ಡ್ರೀಮ್ ಇತ್ತದು, ನಾನು ವೃಂದಾವನ ಹೋಗ್ಬೇಕಂತ ಭಾಳ ಆಸೆ ಇಟ್ಕೊಂಡಿದ್ದೀನಿ. ಇನ್ನು ಯಾವಾಗ ಬರುತ್ತೆ ಟೈಮ್ ಅಂತ ನನಗೂ ಗೊತ್ತಿಲ್ಲ. ನಾನು ಒಂದು ಸತಿ ಇಂಡಿಯಾ ಬಂದಾದಮೇಲೆ ವೃಂದಾವನ ಹೋಗ್ತೀನಿ. ಎಲ್ಲರೂ ಹೋಗಲೇಬೇಕು, ಒನ್ಸ್ ಇನ್ ಅ ಲೈಫ್ ಟೈಮ್ ಎಲ್ಲರೂ ವೃಂದಾವನ ಹೋಗಲೇಬೇಕು ಗೈಸ್. ಹಾಗಾಗಿ ನನ್ನ ಕನಸಲ್ಲಿ ನಾನು ವೃಂದಾವನಲ್ಲಿದ್ದೆ. ಸೊ ನನಗೆ ನೀವೇ ನೋಡಿ, ನಾನು ಕೃಷ್ಣನ ಬಗ್ಗೆ ಹರಡ್ತಿರೋದಕ್ಕೆ ಕೃಷ್ಣ ಎಷ್ಟು ಪ್ರೀತಿ ತೋರಿಸ್ತಿದ್ದಾರೆ ನನ್ನ ಬಗ್ಗೆ. ನನಗೆ ಇಡೀ ದಿವಸ 2-3 ದಿವಸದ ಕಂಟಿನ್ಯೂಸ್ ಆಗಿ ನಾನು ವೃಂದಾವನಲ್ಲಿದ್ದೆ. ಕೃಷ್ಣ ನನ್ನ ಕನಸಲ್ಲಿ ಬಂದಿದ್ದರು, ಆಮೇಲೆ ನರಸಿಂಹ ಸ್ವಾಮಿ ಕನಸಲ್ಲಿ ಬಂದಿದ್ದರು. ಎಲ್ಲ ಅದೇ ಥರ ಡ್ರೀಮ್ ನನಗೆ ಫುಲ್ಲು ಕಂಪ್ಲೀಟಾಗೆ. ಸೊ ನಾನು ಹೇಳೋದು ಅಷ್ಟೇ ನಿಮಗೆ,
ನನಗೇನು ಕಷ್ಟ ಇಲ್ಲ. ನಾನು ತುಂಬ ಈಗ ನನಗೆ ಕಷ್ಟ ಬಂದು ನಾನು ಫೇಸ್ ಮಾಡೋಷ್ಟು ಶಕ್ತಿ ನನಗೆ ದೇವ್ರು ನನಗೆ ಕೊಟ್ಟಿದ್ದಾರೆ. ಸೊ ಮತ್ತು ನನ್ನ ಲೈಫಲ್ಲಿ ನಾನು ಹೆಂಗಿರಬೇಕು ಮತ್ತು ಯಾವ ಥರ ಇರಬೇಕು ಅಂತ ಕಂಪ್ಲೀಟಾಗಿ ನಾನು ಭಗವದ್ಗೀತಾದಿಂದ ಕಲ್ತ್ಕೊಂಡಿದ್ದೀನಿ. ಕೃಷ್ಣನ ಮಂತ್ರಗಳಿಂದ ನಾನು ಮುಂದೆ ಹೋಗ್ತಾ ಇದ್ದೀನಿ ಹೇಳಿ. ಸೊ ಹಾಗಾಗಿ ನಾನು ನಿಮಗೂ ಅದೇ ಹೇಳೋದು ಅಷ್ಟೇ. ನೀವು ನಂತರ ಸ್ಟಾರ್ಟ್ ಮಾಡಿ. ಇನ್ನೂ ಲೇಟ್ ಆಗಿಲ್ಲ ಯಾರಿಗೂ. ನೀವು ಇವಾಗಲೂ ಸ್ಟಾರ್ಟ್ ಮಾಡ್ಬೋದು. ನೀವೇನೇನು ತಪ್ಪು ಮಾಡಿದ್ದೀರ, ಒಬ್ಬೊಬ್ರಿಗಿರುತ್ತೆ, ನಾನು ಈ ಥರ ತಪ್ಪು ಮಾಡಿದ್ದೀನಿ, ನನಗೆ ಸ್ಟಾರ್ಟ್ ಮಾಡ್ಬೋದಾ, ನನಗೆ ಗಿಲ್ಟ್ ಇದೆ ಒಳಗಡೆ ಅಂತ ಎಲ್ಲ ಇರುತ್ತೆ. ಬಟ್ ಏನೂ ಆ ಥರ ಇಲ್ಲ. ಕೃಷ್ಣ ಏನೇ ಆದ್ರೂ ನಿಮಗೆ ಕ್ಷಮಿಸ್ತಾರೆ. ನೀವು ಒಂದ್ಸತಿ ಅವ್ರಿಗೆ ಸರೆಂಡರ್ ಆಗಬೇಕು ಕೃಷ್ಣನಿಗೆ. ಸೊ ನೀವು ಹೆಂಗೆ ಸರೆಂಡರ್ ಆಗಬೇಕು ಅಂತಂದರೆ ಏನಿಲ್ಲ ಗೈಸ್, ನೀವು ಸುಮ್ಮನೆ ಕುತ್ಕೊಳ್ಳಿ. ಓಂ ನಮೋ ಭಗವತಿ ವಾಸುದೇವಾಯ, ಓಂ ನಮೋ ಭಗವತಿ ವಾಸುದೇವಾಯ ಅಂತ 40 ಟೈಮ್ಸ್ ಹೇಳಿ. ಆಮೇಲೆ ರಾಧಾ 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 ಅಂತ ಜಪ ಮಾಡಿ. ದಿವಸಕ್ಕೆ ಅಟ್ಲೀಸ್ಟ್ 500 ಟೈಮ್ಸ್ ರಾಧಾ ರಾಧಾ ಅಂತ ಜಪ ಮಾಡಿ. ಆಮೇಲೆ ಮತ್ತೆ ಬೇರೆ ಮಂತ್ರ ಇದೆ, ಹರೇ ಕೃಷ್ಣ ಮಂತ್ರ, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಆ ಮಂತ್ರ ಎಲ್ಲವೂ ಹೇಳಿ. ಆಮೇಲೆ ನಿಮಗೆ ಮೈಂಡಲ್ಲಿ ಎಷ್ಟು ಪೀಸ್ ಸಿಗುತ್ತೆ ಅಂದರೆ ನಿಮ್ಮ ತಲೆಯಲ್ಲಿ ಏನೂ ಕೆಟ್ಟ ಥಾಟ್ಸ್ ಬರೋದೇ ಇಲ್ಲ. ಆಮೇಲೆ ಹೆಂಗಿರುತ್ತೆ ಅಂದರೆ ಗೈಸ್, ನೀವು ಒಂದ್ಸತಿ ಕೃಷ್ಣನ ಭಕ್ತ ಆದರೆ ಎಲ್ಲದರಲ್ಲೂ ದೇವ್ರು ಕಾಣ್ತೀರಾ. ನೀವು ಈಗ ಎಲ್ಲೋ ಹೋಗಿರ್ತೀರಾ, ಅದೇನೋ ಆಗಬೇಕು, ಯಾರೋ ಒಬ್ರು ಬಂದು ನಿಮಗೆ ಹೆಲ್ಪ್ ಮಾಡ್ತಾರೆ. ಅವಾಗ ನೀವು ಅನಿಸ್ತೀರೋ ದೇವರೇ ಕಳಿಸಿದ್ದಾರೆ ನಮಗೆ. ಆಮೇಲೆ ಏನೋ ಒಂದು ಸಾಮಾನು ತಗೋಬೇಕು, ಅಲ್ಲಿ ಏನೋ ದೇವರೇ ನನಗೆ ಈ ಸಾಮಾನು ಕಳಿಸಿದೆ. ಸೊ ಎಲ್ಲದರಲ್ಲೂ ನೀವು ದೇವ್ರು ಕಾಣ್ತೀರಾ. ಆಮೇಲೆ ನಿಮಗೆ ಫುಲ್ ಪೀಸ್ ಆಫ್ ಮೈಂಡ್ ಸಿಗುತ್ತೆ. ನೀವು ಯಾವತ್ತೂ ಟೆನ್ಷನ್ ಆಗಲ್ಲ, ಯಾವತ್ತೂ ನೀವು ಭಯ ಆಗಲ್ಲ, ನೀವು ಯಾವತ್ತೂ ಕನ್ಫ್ಯೂಸ್ ಆಗಲ್ಲ. ಸೊ ಮತ್ತು ಏನು ಬೇಕು ಗೈಸ್ ನಿಮಗೆ? ಮತ್ತು ನೀವು ತುಂಬ ಲೈಫಲ್ಲಿ ತುಂಬ ಮುಂದೆ ಹೋಗ್ತೀರಾ. ನಿಮಗೆ ಏನೇನು ಬೇಕು, ನಿಮ್ಮ ಡ್ರೀಮ್ಸ್ ಎಲ್ಲ ನೀವು ಅಚೀವ್ ಮಾಡ್ತೀರಾ. ಸೊ ಪ್ರೇಮಾನಂದ್ ಗುರೂಜಿ ಹೇಳಿದ್ದಾರೆ, ಯಾವ ಥರ ನೀನು ಯೋಚನೆ ಮಾಡ್ತೀಯಾ ಆ ಥರ ನೀನು ಆಗ್ತೀಯಾ ಅಂತ. ಸೊ ಭಗವದ್ಗೀತಾದಲ್ಲೂ ಕೂಡ ಮ್ಯಾನಿಫೆಸ್ಟೇಷನ್ ಬಗ್ಗೆ ಕೃಷ್ಣನೇ ಹೇಳಿದ್ದಾರೆ. ನೀವು ಯಾವ ಥರ ಯೋಚನೆ ಮಾಡ್ತೀರಾ ನೀವು ಅದೇ ಥರ ಆಗ್ತೀರಾ ಅಂತ. ನೀವೀಗ ಕುತ್ಕೊಂಡು ನಾನು ಪ್ರೈಮ್ ಮಿನಿಸ್ಟರ್ ಆಗ್ತೀನಿ, ನಾನು ಪ್ರೈಮ್ ಮಿನಿಸ್ಟರ್ ಆಗಿದ್ದೀನಿ, ನಾನು ಮೋದಿಜಿ ಥರ ಪ್ರೈಮ್ ಮಿನಿಸ್ಟರ್ ಆಗಿದ್ದೀನಿ ಅಂತ ನೀವು ಮೈಂಡಲ್ಲೇ ನೀವು ಥಿಂಕ್ ಮಾಡ್ತಾಯಿದ್ರೆ ನೀವು ಹಾಗೇ ಆಗ್ತೀರ ಒಂದಲ್ಲ ಒಂದು ದಿವಸ. ಅದ್ರ ಬಗ್ಗೆನೂ ಆ ಥರನೇ ಕೃಷ್ಣ ನಮಗೆ ಭಗವದ್ಗೀತೆಯಲ್ಲಿ ಕೊಟ್ಟಿರೋದು. ಸೊ ಯಾಕೆ ತಡ ಮಾಡ್ತೀರಾ ಗೈಸ್? ನೀವು ಸ್ಟಾರ್ಟ್ ಮಾಡಿ ಇವಾಗಲೇ. ಕೃಷ್ಣನ ಮಂತ್ರನ ಸ್ಟಾರ್ಟ್ ಮಾಡಿ. ಕೃಷ್ಣನಿಗೆ ಕಂಪ್ಲೀಟಾಗಿ ಸರೆಂಡರ್ ಆಗಿ. ನಿಮಗೂ ಆ ಕನ್ಸಲ್ಲಿ ಬರ್ತಾರೆ, ನಿಮಗೂ ಹಗ್ ಮಾಡ್ತಾರೆ. ನಿಮ್ಮ ಪೂಜೆ ತಲುಪಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಗೈಸ್. ನಿಮ್ಮ ಕೂಗು ಕೃಷ್ಣನಿಗೆ ಕೇಳಿಸಿದೆ ಅಂತ ಗೊತ್ತಾಗುತ್ತೆ ಗೈಸ್. ಆಮೇಲೆ ಮತ್ತೊಂದು ಸೀಕ್ರೆಟ್ ಕೂಡ ಹೇಳ್ತೀನಿ ನಾನೇನು ಮಾಡ್ತೀನಿ ಅಂತ. ಸೊ ನಾನು ಯಾವಾಗಾದರೂ ಏನಾದರೂ ಒಂದು ದೊಡ್ಡ ಡಿಸಿಷನ್ ಲೈಫಲ್ಲಿ ತೊಗೋಬೇಕಾದ್ರೆ, ಕೆಲಸದ ರಿಲೇಟೆಡ್ ಆಗಲಿ, ಏನಾದರೂ ಪರ್ಸ್ನಲ್ ಲೈಫ್ ಆಗಲಿ, ಏನಾದರೂ ಒಂದು ಮಾಡಬೇಕಂದಾಗ ನಾನು ಏನು ಮಾಡ್ತೀನಿ, ಈಗ ಯಾರಿಗೂ ಹೇಳೋಕ್ಕಾಗಲ್ಲ. ನಾನು ಒಂದು ಕಡೆ ನಮ್ಮ ಅಪ್ಪ ಅಮ್ಮಂಗೂ ಹೇಳೋಕ್ಕಾಗಲ್ಲ, ಫ್ರೆಂಡ್ಸಿಗೂ ಕೇಳೋಕ್ಕಾಗಲ್ಲ. ಅವರು ಒಂದೊಂದು ಸಜೆಷನ್ ಕೊಡ್ತಾರೆ. ಅಲ್ಲಿ ಒಂದು ಸತಿ ತಪ್ಪಾಗಿಬಿಟ್ರೆ ಏನಾಗುತ್ತೆ ಅಂತ ಹೆದರಿಕೆ ಆಗುತ್ತೆ ಬೇರೆಯವ್ರ ಸಜೆಷನ್ ತೊಗೊಂಡು. ಆವಾಗ ನನ್ನ ಓನ್ ಡಿಸಿಷನ್ ತೊಗೊಂಡಾಗೂ ತಪ್ಪಾಗ್ಬೋದು. ಸೊ ಆವಾಗ ನಾನು ಏನು ಮಾಡ್ತೀನಿ ಗೊತ್ತಾ, ಇದು ನನ್ನ ಸೀಕ್ರೆಟ್, ತುಂಬ ದೊಡ್ಡ ಸೀಕ್ರೆಟ್. ನಾನು ಅದನ್ನು ಹೇಳ್ತಿದ್ದೀನಿ ಎಲ್ಲರಿಗೂ. ಸೊ ನಾನೇನು ಮಾಡ್ತೀನಿ, ಮಲ್ಕೊಳ್ಬೇಕಾದ್ರೆ ನಾನು ಕೃಷ್ಣಂಗೆ ಹೇಳ್ತೀನಿ, ಸ್ವಾಮಿ ನಾನು ಈ ಥರ ಮಾಡಬೇಕಂತ ಇದ್ದೀನಿ ಲೈಫಲ್ಲಿ, ಅದು ಮಾಡಲೋ ಬೇಡೋ ನಂಗೆ ಗೊತ್ತಾಗ್ತಾಯಿಲ್ಲ. ನಾನು ತುಂಬ ದಿವಸದಿಂದ ಇಲ್ಲಿ ಸ್ಟಕ್ ಆಗಿದ್ದೀನಿ. ನಾನು ಆ ಕೆಲಸ ನನಗೆ ಆಗುತ್ತೋ ಆಗಲ್ವೋ, ಅದು ಮಾಡಿದ್ರೆ ನಾನು ಸರಿನಾ ತಪ್ಪ, ನಾನು ಮುಂದೆ ಹೋಗಬೇಕೋ ಹೋಗಬಾರ್ದಾ ಅಂತ ಹೇಳಿಬಿಟ್ಟು. ಈಗ ಯೂಶ್ವಲಿ ನಾವು ಹಿಂದೂ ದೇವಸ್ಥಾನಕ್ಕೆ ಹೋಗಿ ಅಪ್ಪಣೆ ಎಲ್ಲ ಕೇಳಿಸ್ತಾರೆ. ದೇವ್ರ ಹತ್ರ ತುಂಬ ಗಂಟೆ ಕೂತ್ಕೊಂಡು 1 ತಾಸು 2 ತಾಸು ಕೂತ್ಕೊಂಡು ಅಪ್ಪಣೆ ಕೇಳಿಸ್ತಾರೆ. ಸೊ ಇದು ಆ ಥರನೇ. ನೀವೇನು ಮಾಡಿ, ನಾನು ಕುತ್ಕೊಂಡ್ಬಿಟ್ಟು ನಾನು ಮಲ್ಕೋಬೇಕಾದ್ರೆ ರಾತ್ರಿ ಕೃಷ್ಣನೆಲ್ಲ ನೆನೆಸ್ಕೊಂಡು, ಸ್ವಾಮಿ ನಾನು ಈ ಥರ ಮಾಡಲೋ ಬೇಡವೋ, ಇದಾಗುತ್ತೋ ಇಲ್ವೋ ನನ್ನ ಕೆಲಸ ಅಂದ್ಬಿಟ್ಟು ನನ್ನ ಕನಸಲ್ಲಿ ನನಗೆ ಒಂದು ಸಿಗ್ನಲ್ ಕೊಡಪ್ಪ. ಈ ಕೆಲಸ ಆಗುತ್ತೆ ಅಂದರೆ ಗ್ರೀನ್ ಕಲರ್ ಥರ ಫ್ಲವರ್ ಆಗಲಿ ಏನೇ ಆದರೂ ಗ್ರೀನ್ ಕಲರ್ ತೋರಿಸು ನನಗೆ. ಈ ಕೆಲಸ ಆಗಲ್ಲ ಅಂದರೆ ನನಗೆ ರೆಡ್ ತೋರಿಸು ಅಂತ ಹೇಳ್ತೀನಿ. ರೆಡ್ ಕಲರ್ ಫ್ಲವರ್ ಆಗಲಿ, ವಾಟ್ ಎವರ್ ಇಟ್ ಇಸ್, ಬಟ್ಟೆ ಆಗಲಿ, ಏನಾದರೂ ರೆಡ್ ಕಲರ್ ಆಗಿ ನಿಮ್ಗೆ ಕಾಣಬೇಕು. ಸೊ ಆವಾಗ ಅದೇ ಥರ ಕೇಳ್ತೀನಿ ನಾನು. ಒಂದು ದಿವಸ ಆದಮೇಲೆ ನನಗೆ ಇಮಿಡಿಯೇಟಾಗಿ ನನಗೆ ಲಾಸ್ಟ್ ಸತಿ ನಾನು ಮಾಡಿದಾಗ ಇಮಿಡಿಯೇಟಾಗಿ ನನಗೆ ಕಾಣಿಸಿತ್ತು. ಬಟ್ ಮತ್ತೊಂದು ಸತಿ ಮಾಡಿದಾಗ 1-2 ದಿವಸ ಆದಮೇಲೆ ನನಗೆ ಕಾಣಿಸಿತ್ತು. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ಕೃಷ್ಣನ ಕೇಳ್ಕೊಂಡು ಮಲ್ತೀನಿ. ಆಮೇಲೆ ಕೃಷ್ಣ ನನಗೆ ಹೇಳಪ್ಪ, ನಾನು ತುಂಬ ಸ್ಟಕ್ ಆಗಿದ್ದೀನಿ, ನೀನು ಹೇಳಿದ್ರೇ ನಾನು ಮುಂದೆ ಓಡಿಸ್ತೀನಿ. ಬಟ್ ಕೃಷ್ಣ ಯಾವತ್ತೂ ನಮಗೆ ರಾಂಗ್ ರೂಟಲ್ಲಿ ಕರ್ಕೊಂಡು ಹೋಗಲ್ಲ ಅಂತ ಗೊತ್ತು ನನಗೆ ಕೃಷ್ಣನ್. ಬಿಕಾಸ್ ನಾನು ಕೃಷ್ಣನ ಅಷ್ಟು ನಂಬಿದ್ದೀನಿ. ಕೃಷ್ಣ ಯಾವತ್ತೂ ನಮಗೆ ಲೈಫಲ್ಲಿ ತಪ್ಪಾಗಕ್ಕೆ ಬಿಡಲ್ಲ. ಹಾಗಾಗಿ ನಾನು ಅದನ್ನು ಕೇಳಿ ಮಲ್ಕೊಳ್ತೀನಿ. ಆವಾಗ ನನಗೆ ಅದು ಆಗುತ್ತೆ ಅಂದರೆ ಕೆಲಸ ನನಗೆ ಗ್ರೀನ್ ಕಲರ್ ಕಾಣುತ್ತೆ.
ನನಗೆ ಕಂಡಿದೆ, ನನ್ನ ಡ್ರೀಮಲ್ಲಿ ನಾನು ನೋಡಿದ್ದೀನಿ. ನನಗೆ ಈ ಕೆಲಸ ಆಗಬೇಕಿತ್ತು ದೇವರೇ, ಆಗುತ್ತೋ ಇಲ್ಲೋ ಅಂತ ಕೇಳಿದಾಗ ನನಗೆ ಗ್ರೀನ್ ಕಲರ್ ತೋರಿಸ್ತು ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್, ನಾನು UK ಬರಬೇಕಾಗಿದ್ದು, ನನಗೆ UK ಹೋಗ್ತೀನೋ ಇಲ್ವೋ, ನನಗೆ ಸ್ಕಾಲರ್ಶಿಪ್ ಸಿಗುತ್ತೋ ಇಲ್ವೋ ದೇವರೇ ಅಂತ ನಾನು ಕೇಳಿ ನನಗೆ ಗ್ರೀನ್ ಕಲರ್ ತೋರಿಸ್ತು. ಆವಾಗ ನನಗೆ ಕನ್ಫರ್ಮ್ ಆಯಿತು. ಮತ್ತು ಯಾರಿಗೆ ಟೆನ್ಷನ್ ತೊಗೋಬೇಕು ನಾನು ಅಯ್ಯೋ ಹೋಗ್ತೀನೋ ಇಲ್ಲೋ ಅಂತ ಯಾಕೆ ಟೆನ್ಷನ್ ತೊಗೋಬೇಕು ಅಂತ. ಆಮೇಲೆ ಮತ್ತೊಂದು ನಾನು ಹೇಳ್ತೀನಿ ನೋಡಿ, ನನಗೆ ಇನ್ಫೋಸಿಸಲ್ಲಿ ಕೆಲಸ ಇಂಟರ್ವ್ಯೂ ಎಲ್ಲ ಆಗಿತ್ತು, ಆಫರ್ ಲೆಟರ್ ಕೊಟ್ಟಿರಲಿಲ್ಲ. ಸೊ ನಾನು ತುಂಬ ಟೆನ್ಷನ್ ತೊಗೊಬಿಟ್ಟಿದ್ದೆ. ಎಷ್ಟು ದಿವಸ ಆಯಿತು, 1 ಮಂತ್ ಆಯಿತು ಇಂಟರ್ವ್ಯೂ ಕೊಟ್ಟು, ಇನ್ನೂ ಆಫರ್ ಲೆಟರ್ ಕೊಟ್ಟಿಲ್ಲ ಅಂತ. ಆವಾಗ ನಾನು ಕೇಳಿದೆ, ಇಷ್ಟೊಂದೆಲ್ಲ ನಾನು ಯಾಕೆ ಟೆನ್ಷನ್ ತೊಗೊಳ್ತಾ ಇದ್ದೀನಿ, ಕೃಷ್ಣಂಗೆ ಕೇಳ್ಬಿಡೋಣ ಅಂದ್ಬಿಟ್ಟು ನಾನು ಕೃಷ್ಣಂಗೆ ಕೇಳಿದೆ, ಸ್ವಾಮಿ ನಾನು ಈ ಕೆಲಸ ನನಗೆ ಇನ್ಫೋಸಿಸಲ್ಲಿ ಸಿಗುತ್ತೋ ಇಲ್ವೋ, ನಂಗೆ ಆಫರ್ ಲೆಟರ್ ಸಿಗುತ್ತೋ ಇಲ್ವೋ ಅಂತ. ನನಗೆ ಕರೆಕ್ಟಾಗಿ ರೆಡ್ ಕಾಣಿಸ್ತು, ಸಿಗಲ್ಲ ಅಂತ. ಸೊ ಅವಾಗ ನಾನು ಅಲ್ಲಿಗೆ ಬಿಟ್ಬಿಟ್ಟು ನಾನು UK ಬರೋ ಡ್ರೀಮ್ನ ನಾನು UK ಬರೋ ಡ್ರೀಮ್ ಮೇಲೆ ಫೋಕಸ್ ಮಾಡಿದೆ. ಸೊ ಇದೇ ರೀತಿ ಗೈಸ್, ಇದು ಒಂದು ಸ್ಮಾಲ್ ಸೀಕ್ರೆಟ್ ಆಯಿತಾ. ಸೊ ನಿಮಗೇನಾದರೂ ಒಂದು ಕೆಲಸ ಆಗಬೇಕಾದ್ರೂ, ಏನಾದರೂ ಒಂದು ಯಾರಿಗಾದ್ರೂ ಕೇಳೋಕ್ಕಾಗಲ್ಲ ಅಂದರೆ, ನೀವು ಕೃಷ್ಣನ ಫಸ್ಟು ಸರೆಂಡರ್ ಆಗಿ ಆಮೇಲೆ ಕೃಷ್ಣನ ಹತ್ರನೇ ಕೇಳ್ಬೋದು ಎಲ್ಲ ಈ ಥರ. ಸೊ ಅವಾಗ ನಿಮಗೆ ಏನು ಬೇಕು, ಮತ್ತು ಕೃಷ್ಣನೇ ನಿಮಗೆ ಹೇಳ್ತಾ ಇದ್ದಾರೆ ಇದು ಮಾಡು ಅದು ಮಾಡು ಅಂದಾಗ ಮತ್ತೆ ಯಾಕೆ ಟೆನ್ಷನ್ನು, ಭಯ ಎಲ್ಲರಿಗೂ. ಸೊ ಇದೊಂದು ನಾನು ಹೇಳಬೇಕು, ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್, ನಾನೇನು ಫೇಸ್ ಮಾಡಿದ್ದೀನಿ, ನಾನೇನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅಂತ. ಹಾಗಾಗಿ ನಾನು ನಿಮಗೂ ತಿಳಿಸ್ತಾ ಇದ್ದೀನಿ. ಸೊ ಇನ್ನೂ ತಡ ಆಗಿಲ್ಲ ಯಾರಿಗೂ, ಸ್ಟಾರ್ಟ್ ಮಾಡಿ ಕೃಷ್ಣನ ಭಕ್ತರಾಗಲಿಕ್ಕೆ. ಕೃಷ್ಣನ ಜಪ ಮಾಡಿ, ರಾಧಾ ಅನ್ನಿ ಸಾಕು. ಬ್ಯಾಗ್ ತೊಗೊಂಡು ಕೃಷ್ಣ ನಿಮ್ಮ ಮನೆ ಹತ್ರ ಬಂದು ನಿಂತಿರ್ತಾರೆ, ಡೋರ್ ಹತ್ರ ಕಾಯ್ತಾ ಇರ್ತಾರೆ. ರಾಧಾ ಅಂದರೆ ಸಾಕು, ಅಷ್ಟು ಪ್ರೀತಿ ಅವರಿಗೆ ಗೈಸ್. ಸೊ ಇದೊಂದು ವೀಡಿಯೋದಲ್ಲಿ ನಾನು ಇದೆಲ್ಲ ಹೇಳಬೇಕು ಅಂತ ಇಷ್ಟು ದಿವಸ ಕಾಯ್ತಾ ಇದ್ದೆ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ಥರ ವೀಡಿಯೋಸ್ಗಾಗಿ. ಮತ್ತು ಇನ್ನು ಕೃಷ್ಣನ ವೀಡಿಯೋಸ್ ಇನ್ನೂ ತುಂಬ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟಲ್ಲಿ ಹರೇ ಕೃಷ್ಣ ಅಂತ ಟೈಪ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.